ನಮಸ್ತೆ. ಇದು ನನ್ನ ಫಸ್ಟ್ ಬ್ಲಾಗ್ ಯೂಟ್ಯೂಬಲ್ಲಿ. ನಾನು ನಿಮಗೆ ಒಂದು ವಿಶೇಷವಾದ ಅಪರೂಪವಾದಂಥ ಜಲದೀಪದ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಇದನ್ನು ಮಾಡೋದ್ರಿಂದ ಏನೇನು ಅನುಕೂಲ ಆಗುತ್ತೆ, ನಿಮ್ಗೆ ಏನೇನು ಪ್ರಗತಿಗಳ್ತೀರಾ ನಿಮ್ಮ ಜೀವನದಲ್ಲಿ ಅನ್ನೋದನ್ನು ತೋರಿಸ್ತೀನಿ. ಇದಕ್ಕೆ ಏನು ಬೇಕು, ಏನಕ್ಕೆ ಈ ಜಲದೀಪನ ಹಚ್ಚಬೇಕು, ನೀವು ಪೂರ್ತಿಯಾದ ಸಂಪೂರ್ಣವಾದ ಮಾಹಿತಿನ ನಿಮಗೆ ಕೊಡ್ತೀನಿ. ಆ್ಯಕ್ಚುಲಿ ನಿಮಗೆ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನೀವು ಈ ಜಲದೀಪವನ್ನು ಮಾಡಿ ಲಕ್ಷ್ಮಿ ಸಮೇತ ಕುಬೇರನಿಟ್ಟು ಪೂಜೆ ಮಾಡೋದ್ರಿಂದ ಮಹಾಲಕ್ಷ್ಮಿ ಸಂಪೂರ್ಣವಾಗಿ ಯಾವಾಗೂ ನಿಮ್ಮನೆಯಲ್ಲೇ ಸದಾ ಇರ್ತಾಳೆ. ಆ ರೀತಿಯಾದಂಥ ಒಂದು ಜಲದೀಪದ ಬಗ್ಗೆ, ಲಕ್ಷ್ಮಿ ಆರಾಧನೆ ಬಗ್ಗೆ ನಾನಿವತ್ತು ನಿಮ್ಗೆ ಹೇಳ್ತಿದ್ದೀನಿ. ಇದು ನನ್ನ ಫಸ್ಟ್ ಬ್ಲಾಗ್. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ ಇದೇ ರೀತಿ ನನಗೆ ಕಮೆಂಟ್ಸು ಶೇರ್ ಎಲ್ಲ ಮಾಡ್ತಿದ್ರೆ ನಿಮಗೆ ಇನ್ನಷ್ಟು ವಿಶೇಷವಾದಂಥ ಟ್ರಿಕ್ಸ್ನ ಹೇಳ್ಕೊಡ್ತೀನಿ. ನಾವು ಜಲದೀಪ ಮಾಡೋದಕ್ಕೆ ಫಸ್ಟು ಒಂದು ಗಾಜಿನ ಬೌಲ್ ತಗೋಬೇಕು. ಆಮೇಲೆ ಒಂದು ಪ್ಲೇಟ್ ತಗೋಬೇಕು. ನಾನಿಲ್ಲಿ ಸ್ಟೀಲ್ ಪ್ಲೇಟೇ ಸಿಕ್ಕಿದ್ದು, ಬೇರೆ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಅದು ದೇವ್ರ ಮನೇಲಿದೆ, ಹಂಗಾಗಿ ನಾನು ತೆಗಿಯೋಕ್ಕಾಗಿಲ್ಲ. ನೀವು ಬೇರೆ ಇತ್ತಾಳೆ ಆ ಥರದ್ದು ಯಾವುದಾದ್ರೂ ಪ್ಲೇಟ್ ತಗೋಬೇಕು. ನೋಡಿ, ಇದನ್ನು ಈ ಥರ ಇಟ್ಟು ಅದಕ್ಕೆ 75% ಅಷ್ಟು ನೀರನ್ನು ನೀವು ಅದಕ್ಕೆ ಹಾಕಬೇಕು. ತುಂಬ ರಾಜ ಮಹಾರಾಜರಿಗೆಲ್ಲ ಮಾಡ್ತಿದ್ರು. ಈಗ ಯಾರಿಗೂ ಈ ಟೆಕ್ನಿಕ್ ಗೊತ್ತಿಲ್ಲ. ಫ್ರೆಶ್ ಆಗಿರುವಂಥ, ಯಾರು ಎಂಜಲ್ ಮಾಡದೇ ಇರೋಂಥ ಹೊಸ ಬೌಲ್ನ ತಗೋಬೇಕು ನೀವು ಫಸ್ಟ್ ಸಲ ಮಾಡಂಗಿದ್ರೆ. ಅದಕ್ಕೆ ನೀವೀಗ ಏನು ಮಾಡಬೇಕು, ಅವು ಕೆಳಗಡೆ ಇಟ್ಟಿರೋ ಪ್ಲೇಟ್ಗೆ ಅಲಂಕಾರನ ಮಾಡ್ಕೋಬೇಕು. ನೋಡಿ, ನಾನು ಈ ರೀತಿ ಅಲಂಕಾರ ಮಾಡ್ತಿದ್ದೀನಿ. ಈ ರೀತಿ ನೀವು ಅಲಂಕಾರ ಮಾಡ್ಕೋಬೇಕು. ಈ ರೀತಿ ಸಂಪೂರ್ಣವಾಗಿ ಹೂವಿಂದ ನಿಮ್ಗೆ ಏನು ಹೂವು ಸಿಗುತ್ತೋ ಆ ಹೂವಿಂದನೇ ನೀವು ಅಲಂಕಾರ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿಗೆ ಕೆಂಪು ಹೂವು ಅಂದರೆ ಭಾರಿ ಇಷ್ಟ. ಆಗ ನೀವು ಮಲ್ಲಿಗೆ ಸಿಕ್ಕಿದ್ರೆ ಮಲ್ಲಿಗೆ, ಜಾಜಿ, ಈ ಥರದ್ದು ಯಾವುದೇ ಸುಗಂಧ ಇರುವಂಥ ಹೂವುಗಳನ್ನ ಮಹಾಲಕ್ಷ್ಮಿಗೆ ನೀವು ಹಾಕ್ಬೋದು. ಈ ರೀತಿ ಎಲ್ಲ ಡೆಕೋರೇಟ್ ಆದಮೇಲೆ ನೀವು ಸುತ್ತ ಈ ಜಲದೀಪದ ಸುತ್ತನೂ 4 ದಿಕ್ಕುಗಳಲ್ಲಿ ಅರಿಶಿನ ಮತ್ತು ಕುಂಕುಮವನ್ನು ಇಡಬೇಕು. ನೋಡಿ, ನಾನೀಗ 4 ದಿಕ್ಕುಗಳಲ್ಲಿ ಅರಿಶಿನ ಕುಂಕುಮ ಇಡ್ತೀನಿ. ಕೆಲವರೆಲ್ಲನೂ ಫುಲ್ ಬೌಲ್ಗೆ ಹಚ್ತಾರೆ. ಯಾಕೆ ಫುಲ್ ಬೌಲ್ಗೆ ಹಚ್ಚಬಾರ್ದು ಅನ್ನೋದನ್ನು ನಿಮಗೆ ನಾನು ಹೇಳ್ತೀನಿ. ನೋಡಿ, ಈ ರೀತಿ ಅರಿಶಿನ ಕುಂಕುಮ ಎಲ್ಲನೂ ಫುಲ್ 4 ದಿಕ್ಕುಗಳಲ್ಲಿ ಕವರ್ ಮಾಡಬೇಕು. ಈ ರೀತಿ ಅರಿಶಿನ ಕುಂಕುಮ ಎಲ್ಲ 4 ದಿಕ್ಕುಗಳಲ್ಲಿ ಇಟ್ಟ ಮೇಲೆ ಇದಕ್ಕೆ ನಾವು ಯಾವುದಾದ್ರೂ ಎಣ್ಣೆ, ದೀಪಕ್ಕೆ ಬಳಸುವಂಥ ಯಾವುದಾದ್ರೂ ಎಣ್ಣೆನ 20% ಅಷ್ಟು ಈ ಜಲದೀಪಕ್ಕೆ ಹಾಕಬೇಕು. 20% ಅಷ್ಟು ನಾನು ಎಣ್ಣೆನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಾನು ಡೈಲಿ ದೀಪಕ್ಕೆ ದೇವ್ರ ಮನೆಗೆ ಬಳಸುವಂಥ ಎಣ್ಣೆ. ನೋಡಿ, ಈಗ ನಮಗೆ ಬೇಕಾಗಿರೋದು 2 ವೀಳ್ಯದೆಲೆ. ನಿಮಗೆ ಕಾಣಿಸ್ತಿದೆ ಅನ್ಕೋತಿದ್ದೀನಿ. ಇದರಲ್ಲಿ ಮಹಾಲಕ್ಷ್ಮಿ ಯಾವಾಗಲೂ ಸದಾ ಇರ್ತಾಳೆ ಅಂತ ಹೇಳ್ತಾರೆ. ಈ 2 ವೀಳ್ಯದೆಲೆನ ನಾವು ತಗೋಬೇಕು. ತಗೊಂಡು ನೋಡಿ, ಈ ರೀತಿ ಅದನ್ನು ಮುಳುಗಿಸ್ಬೇಕು. ಅದರಲ್ಲಿ ನೀರೊಳಗಡೆ ನೀಟಾಗಿ ಮುಳುಗಿಸಿ ಈ ರೀತಿ ಇಡಬೇಕು. ನೀವು ಒಂದು ಸ್ವಲ್ಪ ದೊಡ್ಡ ಬೌಲ್ ತಗೋಬಹುದು. ನಾನಿಲ್ಲಿ ನೋಡಿ ನೀಟಾಗಿ ವೀಳ್ಯದೆಲೆನ 2 ವೀಳ್ಯದೆಲೆ ತಗೊಂಡಿದ್ದೀನಿ. ಅದನ್ನು ನೀಟಾಗಿ ನಾನು ಮುಳುಗಿಸಿ ಇಟ್ಟಿದ್ದೀನಿ. ಈಗ ನಾನು ಫಸ್ಟೇ ದೀಪಕ್ಕಾಗುವಂಥ ಬತ್ತಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ತೀನಿ. ನೋಡಿ, ಈ ರೀತಿ ದೀಪಕ್ಕೆ ಇದನ್ನ ಬತ್ತಿನ ನಾನು ಎಣ್ಣೆಯಲ್ಲಿ ಒಂದು ಅರ್ಧ ಗಂಟೆ ಮುಂಚೆನೆ ನೆನೆಸಿಟ್ಟಿದ್ದೀನಿ. ಅದನ್ನು ಇದಕ್ಕೆ ಈ ಥರ ಇಡ್ತೀನಿ. ಇದಕ್ಕೆ ಈಗ ಒಂಚೂರು ಅರಿಶಿನ ಕುಂಕುಮನ ಹಾಕೋಣ. ನೋಡಿ, ಬತ್ತಿಗೆ ಮತ್ತು ವೀಳ್ಯದೆಲೆಗೆ ನಾನು ಅರಿಶಿನ ಕುಂಕುಮವನ್ನು ಇಟ್ಟಿದ್ದೀನಿ. ಈ ರೀತಿ ಇಡಬೇಕು. ಈಗ ಇದು ನಮ್ಮ ಜಲದೀಪ. ಇದನ್ನು ಲಕ್ಷ್ಮಿ ಮುಂದ್ಗಡೆ ಇಟ್ಟು ಯಾವ ರೀತಿ ಪೂಜೆ ಮಾಡೋದು, ಸದಾ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಇರಬೇಕು ಅಂದರೆ ಈ ಥರ ಹಚ್ಚೋದ್ರಿಂದ ಏನೇನು ಅನುಕೂಲ ಆಗುತ್ತೆ ಇದನ್ನು ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ ನಿಮಗೆ. ನೋಡಿ, ನಾನೀಗ ಲಕ್ಷ್ಮಿನ ಅಲಂಕಾರ ಮಾಡಿಟ್ಟಿದ್ದೀನಿ ದೇವ್ರ ಮನೆಯಲ್ಲಿ. ಈಗ ಇದಕ್ಕೆ ಏನೇನು ಇಡಬೇಕು, ನಾನು ಕುಬೇರ ಇಟ್ಟಿದ್ದೀನಿ, ಕಾಣ್ತಿದೆ, ಕುಬೇರ ಇಟ್ಟಿದ್ದೀನಿ, ಮಹಾಲಕ್ಷ್ಮಿನ ಇಟ್ಟಿದ್ದೀನಿ, ಇಲ್ಲಿ ಅಲಂಕಾರ ಎಲ್ಲ ಮಾಡಿಟ್ಟಿದ್ದೀನಿ. ಈ ರೀತಿ ನೀವು ಅಲಂಕಾರ ಮಾಡ್ಕೋಬೇಕು. ಅದಾದಮೇಲೆ ನಾವು ಮಾಡಿಟ್ಕೊಂಡಿರುವಂಥ ಜಲದೀಪನ ದೇವರಿಗೆ ಮುಖಕ್ಕೆ ದೀಪ ಕಾಣಬೇಕು. ನಾವು ಯಾವಾಗೂ ಬೇರೆ ಥರ ಹಚ್ತೀವಲ್ವ, ಆ ಥರ ಹಚ್ಚಬಾರ್ದು, ಈ ಥರ ಹಚ್ಚಬೇಕು. ದೇವ್ರ ಮನೇಲಿ ಹಚ್ಬೇಕಾದ್ರೆ ನಾವು ಈ ಕಡೆ ಫೇಸ್ ಮಾಡಿ ಇರ್ತೀವಿ, ಆದರೆ ಇದು ದೇವಿಗೆ ಹಚ್ಬೇಕು ಈ ಥರ. ಆಮೇಲೆ ನೋಡಿ, ಬಾಳೆಹಣ್ಣು, ಎಲೆ ಅಡಿಕೆ ನಾನು ಇಡ್ತಿದ್ದೀನಿ.
ಈಗ ನೈವೇದ್ಯಕ್ಕೆ ನಾನು ಪ್ರಸಾದ ಮಾಡಿದ್ದೆ, ಪ್ರಸಾದನ ದೇವಿಗೆ ಇಡ್ತಿದ್ದೀನಿ. ಪ್ರಸಾದ ಇಟ್ಮೇಲೆ ಒಂದು ಗ್ಲಾಸಲ್ಲಿ, ಅದು ಗಾಜಿನ ಗ್ಲಾಸಲ್ಲೇ ಶುದ್ಧವಾದ ನೀರನ್ನು ದೇವಿಗೆ ಇಡಬೇಕು. ಇಷ್ಟೆಲ್ಲ ಆದಮೇಲೆ ಈಗ ನಾವು ಪೂಜೆನ ಮಾಡೋಣ. ಈಗ ಲಕ್ಷ್ಮಿಗೆಲ್ಲ ಮಾಡಿಟ್ಟಿದ್ದೀನಿ. ಈಗ ದೀಪ ಹಚ್ಚೋಣ. ದೀಪ ಹಚ್ಚಿ ಮಹಾತಾಯಿನ, ಕುಬೇರ ಸಮೇತ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದು. ಸ್ಥಿರವಾಗಿ ಮನೆಯಲ್ಲಿ ಮಹಾಲಕ್ಷ್ಮಿ ಇರಬೇಕು ಅಂದರೆ ಈ ರೀತಿ ಪೂಜೆನ ಮಾಡಬೇಕು. ನಾನೀಗ ದೀಪನ ಹಚ್ತಿದ್ದೀನಿ. ದೀಪ ಉರಿತಿದೆ. ಈಗ ಕಡ್ಡಿನ ಹಚ್ಚಿ ದೇವಿಗೆ ಪೂಜೆನ ಸಲ್ಲಿಸೋಣ. ನಾನಿಲ್ಲಿ ನಿಮಗೆ ಮಂತ್ರನ ಹೇಳಲ್ಲ, ಯಾಕೆಂದರೆ ಅದು ಗುರುಯಿಂದನೇ ಬೋಧನೆ ಆಗಿರಬೇಕು, ಹಾಗಾಗಿ ಮಂತ್ರ ಹೇಳಲ್ಲ. ನೋಡಿ, ಈ ರೀತಿ ಮಹಾಲಕ್ಷ್ಮಿಗೆ ನಿಮಗೆ ಏನು ಬೇಕು ಅದನ್ನು ಕೇಳಿ ಶುಕ್ರವಾರ ಮಂಗಳವಾರ ಕುಬೇರ ಲಕ್ಷ್ಮಿನ ಪೂಜೆ ಮಾಡಿದ್ರೆ ನಿಮಗೆ ಸಕಲ ಐಶ್ವರ್ಯವು ನಿಮ್ಮ ಮನೆಯಲ್ಲಿ ಇರುತ್ತೆ. ಈ ರೀತಿ ಊದ್ಕಡ್ಡಿ ಎಲ್ಲ ಬೆಳಗಿದ ಮೇಲೆ ಈಗ ಮಹಾಲಕ್ಷ್ಮಿಗೆ ಆರತಿಯನ್ನು ಮಾಡೋಣ. ಕರ್ಪೂರದ ಆರತಿ. ಈ ರೀತಿ ಕಡ್ಡಿಯೆಲ್ಲ ಹಚ್ಚಿದ ಮೇಲೆ ಕರ್ಪೂರದಿಂದ ದೇವಿಗೆ ಮಂಗಳಾರತಿ ಮಾಡೋಣ. ಈಗ ಮಂತ್ರನ ಹೇಳ್ಕೋಬೇಕು. ನಾನು ಮನಸ್ಸಲ್ಲೇ ಹೇಳ್ಕೊತೀನಿ, ನಿಮಗೆ ತೋರಿಸ್ತಿರೋದ್ರಿಂದ ನಾನು ಯಾವುದೇ ರೀತಿ ಮಂತ್ರನ ಇಲ್ಲಿ ಹೇಳ್ತಿಲ್ಲ. ಈಗ ಅಕ್ಷತೆನೂ ಮತ್ತು ಹೂವನ್ನು ತಗೊಂಡು ಮಹಾಲಕ್ಷ್ಮಿಗೆ ಪ್ರಾರ್ಥನೆ ಮಾಡ್ತಾ ನನಗೆ ಏನು ಬೇಕು ಅನ್ನೋದನ್ನು ನಾನು ಆ ತಾಯಿನ ಕೇಳ್ಕೊತಿದ್ದೀನಿ. ಕುಬೇರ ಮಹಾಲಕ್ಷ್ಮಿ ಸದಾ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಿ ಅಂತ ಹೇಳ್ತಾ ದೇವಿಗೆ ನಾನು ಬೇಡ್ಕೊತಿದ್ದೀನಿ. ಶೂಟಿಂಗ್ ಮಾಡೋದಕ್ಕೆ ಅಂತ ಮಾಡಿರೋದು, ಹಾಗಾಗಿ ಲೈಟ್ ಹಾಕಿದ್ದೆ. ಯಾಕೆ ಗಾಜಿಂದೆ ನಾವು ಬೆಳೆಸಬೇಕು, ಮಣ್ಣಿನ ದೀಪ ಯಾಕೆ ಬೆಳೆಸಬಾರ್ದು, ಈ ಥರದ್ದೆಲ್ಲ ಸುಮಾರು ಕ್ವಶನ್ ಇರುತ್ತೆ. ಇದಕ್ಕೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಉತ್ತರ ಕೊಡ್ತೀನಿ. ಗಾಜಿಂದು ಯಾಕೆ ನಾವು ಬೆಳೆಸಬೇಕು ಅನ್ನೋದಕ್ಕೆ ನಾನು ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಇಷ್ಟರಲ್ಲಿ ಮುಗಿಸ್ತಿದ್ದೀನಿ. ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಇದು ಕಂಟಿನ್ಯೂ ಆಗುತ್ತೆ ನೋಡಿ.